ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ. ವಿನಯ್ ಕುಲಕರ್ಣಿ ಕೊಲೆಗಾರ ಎಂದು ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ವಿನಯ್ ಕುಲಕರ್ಣಿ ಸೇರಿ 17 ಜನ ಅಪರಾಧಿಗಳು ಅಂತ ನ್ಯಾಯಾಲಯ ತೀರ್ಪಿಟ್ಟಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ ಒಳಸಂಚಿನಲ್ಲಿ ವಿನಯ್ ಕುಲಕರ್ಣಿ ಭಾಗಿ. ವಿನಯ್ ಕುಲಕರ್ಣಿ ಸೇರಿ 17 ಆರೋಪಿಗಳು ದೋಷಿ ಅಂತ ನ್ಯಾಯಾಲಯ ತೀರ್ಪಿಟ್ಟಿದೆ. ಯೋಗೇಶ್ ಗೌಡ ಕೊಲೆಗೆ ಸುಪಾರಿ ನೀಡಿದ್ದು ಸಾಬೀತಾಗಿದೆ ಅಂದಿದೆ ನ್ಯಾಯಾಲಯ. 10 ವರ್ಷಗಳ ಪ್ರಕರಣ ಅಂತಿಮವಾಗಿ ತೀರ್ಪು ಹೊರಬಿದ್ದಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿಯೇ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ. ವಿನಯ್ ಕುಲಕರ್ಣಿ ಕೊಲೆಗಾರ ಅಂತ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ನೀಡಿದೆ. ಇಡೀ ರಾಜ್ಯ ಕುತೂಹಲದಿಂದ ನೋಡ್ತಾ ಇದ್ದ ಪ್ರಕರಣ ಇದು. ಸಚಿವ ಸ್ಥಾನದಲ್ಲಿ ಇದ್ದಾಗ ಬಂದಿದ್ದ ಆರೋಪ, ಸಚಿವ ಸ್ಥಾನವನ್ನ ಬಳಸಿಕೊಂಡು ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನವಾಗಿತ್ತು ಅಂತ ಆರೋಪ ಮಾಡಿತ್ತು ಯೋಗೇಶ್ ಗೌಡ ಕುಟುಂಬ. ನಿರಂತರವಾಗಿ ಹೋರಾಟ ಮಾಡಿತ್ತು. ವಿನಯ್ ಕುಲಕರ್ಣಿ ಸೇರಿ 17 ಜನ ಆರೋಪಿಗಳು ಅಂತ ನ್ಯಾಯಾಲಯ ತೀರ್ಪಿಟ್ಟಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಒಳಸಂಚಿನಲ್ಲಿ ವಿನಯ್ ಕುಲಕರ್ಣಿ ಭಾಗಿ. ವಿನಯ್ ಕುಲಕರ್ಣಿ ಸೇರಿ 17 ಜನ ಆರೋಪಿಗಳು ಅಂತ, ಆರೋಪಿಗಳನ್ನ ದೋಷಿ ಅಂತ ನ್ಯಾಯಾಲಯ ಹೇಳಿದೆ. ಯೋಗೇಶ್ ಗೌಡ ಕೊಲೆಗೆ ಸುಪಾರಿ ನೀಡಿದ್ದು ಸಾಬೀತಾಗಿದೆ ಅಂದಿದೆ ನ್ಯಾಯಾಲಯ. ಯೋಗೇಶ್ ಗೌಡ ತನ್ನದೇ ಜಿಮ್ನಲ್ಲಿ ಬರ್ಬರವಾಗಿ ಕೊಲೆಯಾಗಿ ಹೋಗ್ತಾರೆ. ಇಡೀ ಒಂದು ವ್ಯವಸ್ಥೆ ಆ ಪ್ರಕರಣದ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆಸಿರುತ್ತೆ. ಯೋಗೇಶ್ ಗೌಡ ಕುಟುಂಬ ನಿರಂತರ ಇದರ ಬಗ್ಗೆ ಧ್ವನಿ ಎತ್ತುತ್ತಾ ಇರುತ್ತೆ. ಇದು ರಾಜಕಾರಣ, ರಾಜಕೀಯ ವೈಷಮ್ಯದಿಂದ ಆಗಿರುವ ಕೊಲೆ, ವಿನಯ್ ಕುಲಕರ್ಣಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ. ಅಂತಿಮವಾಗಿ ಬಿಎಸ್ವೈ ಸರ್ಕಾರದ ಅವಧಿಯಲ್ಲಿ ಸಿಬಿಐಗೆ ಹಸ್ತಾಂತರ ಆದ ಪ್ರಕರಣ ಇದು. 10 ವರ್ಷದ ನಂತರ ತೀರ್ಪು ಹೊರಬಿದ್ದಿದೆ. ಸಾಕ್ಷಿಗಳನ್ನ ಬೆದರಿಸುವ ಪ್ರಯತ್ನವಾಗಿತ್ತು, ವಕೀಲರನ್ನ ಬೆದರಿಸುವ ಪ್ರಯತ್ನವಾಗಿತ್ತು. ಕುಟುಂಬದೊಂದಿಗೆ ಸಂಧಾನ ಮಾಡಿ ಹೆಂಗೂ ಈ ಕೇಸನ್ನ ದಿಕ್ಕು ತಪ್ಪಿಸಬೇಕು ಅನ್ನೋ ಪ್ರಯತ್ನಗಳಾಗಿದ್ವು. ನ್ಯಾಯಾಲಯದಿಂದ ಅಂತಿಮ ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ವಿನಯ್ ಕುಲಕರ್ಣಿ ಕಣ್ಣೀರು. ಗಂಡನ ಸ್ಥಿತಿ ನೋಡಿ ಕಣ್ಣೀರಿಟ್ರು ವಿನಯ್ ಕುಲಕರ್ಣಿ ಪತ್ನಿ ಮತ್ತು 3 ಮಕ್ಕಳು. ತೀರ್ಪು ಪ್ರಕಟ ಆಗತಾ ಇದ್ದ ಹಾಗೆ ಕೋರ್ಟ್ ಕಾರಿಡಾರ್ನಲ್ಲಿ ಮಕ್ಕಳು ಕಣ್ಣೀರು ಹಾಕಿದ್ದಾರೆ. ದೋಷಿ ಅಂತ ನ್ಯಾಯಾಲಯ ತೀರ್ಪು ಪ್ರಕಟಿಸ್ತಾ ಇದ್ದಂತೆ ವಿನಯ್ ಕುಲಕರ್ಣಿ ಮಕ್ಕಳು ಕಣ್ಣೀರು ಹಾಕಿದ್ದಾರೆ. ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ರು. ಕಾರಿಡಾರ್ನಲ್ಲಿದ್ದ, ಕೋರ್ಟ್ನ ಕಾರಿಡಾರ್ನಲ್ಲಿದ್ದ ಮಕ್ಕಳು ಕಣ್ಣೀರು ಹಾಕಿದ್ರು. ಇಪ್ಪತ್ತೊಂದು ಆರೋಪಿಗಳ ಪೈಕಿ ಮುತ್ತಗಿ ಹಾಗೂ ಶ್ರೀಶೈಲ ಬಿರಾದಾರ್ ಮಾಫಿ ಸಾಕ್ಷಿ. ವಾಸುದೇವ್ ಹಾಗೂ ಸೋಮಶೇಖರ್ ನ್ಯಾಮಗೌಡ ನಿರ್ದೋಷಿ. ಉಳಿದ 17 ಆರೋಪಿಗಳು ದೋಷಿ ಅಂತ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ಪ್ರಕರಣದಲ್ಲಿ ಇದ್ದಿದ್ದು 21 ಜನ ಆರೋಪಿಗಳು. ಇದರ ಪೈಕಿ ಮುತ್ತಗಿ ಹಾಗೂ ಶ್ರೀಶೈಲ ಬಿರಾದಾರ್ ಮಾಫಿ ಸಾಕ್ಷಿ. ವಾಸುದೇವ್ ಹಾಗೂ ಸೋಮಶೇಖರ್ ನ್ಯಾಮಗೌಡ ನಿರ್ದೋಷಿ. ಉಳಿದ 17 ಆರೋಪಿಗಳು ದೋಷಿ ಅಂತ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.